ಡೈರೆಕ್ಟ್ ಪ್ಯಾರಾಫಾಲ್ ವಾಲ್ ಕಟ್ಟಿ ಬಿಡ್ತಾರೆ. ಅವಾಗ ಏನಾಗುತ್ತಾ, ಈ ಪೋರ್ಷನ್ ದಲ್ಲಿ ನೀರು ನಿಂತು ಈ ಪೋರ್ಷನ್ ವೀಕ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕೃಷ್ಣ ಬಡಿಗೇರ್. ಇವತ್ತಿನ ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ, ನಾವು ಯಾವುದೇ ಒಂದು ಮನೆ ಕಟ್ಟಾದ್ಮೇಲೆ ಅದ್ರ ಮೇಲೆ ಏನ್ ಮಾಡ್ತೀವಿ, ಪ್ಯಾರಾಪೆಟ್ ವಾಲ್ ಅಂತ ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಸೊ ಆ ಕನ್ಸ್ಟ್ರಕ್ಷನ್ ಏನಾಗಿರುತ್ತೆ, ಮೇಲೆ ನಾವು ಸ್ಲ್ಯಾಬ್ ಗೆ ಸ್ಲೋಪ್ ಅನ್ನು ಕೊಟ್ಟಿರ್ತೀವಿ, ನೀರು ಸರಳವಾಗಿ ಹರಿದು ಹೋಗ್ಲಿ ಅಂತಂದು. ಸೊ ಅದ್ರ ಜೊತೆಗೆ ಏನ್ ಮಾಡಬೇಕು, ಬ್ರಿಕ್ ಮತ್ತೆ ನಾವು ಸ್ಲ್ಯಾಬಿನ ನಡುಕ್ಕೆ ಬ್ರಿಕ್ ಜಾಯಿಂಟ್ ಒಳಗೆ ಪ್ರಾಪರ್ ಆಗಿ ಸ್ಲೋಪ್ ಕೊಡಬೇಕು. ಅದಾದಾಗ ಅವಾಗ ಏನಾಗುತ್ತೆ, ನೀರು ಪ್ಯಾರಾಪೆಟ್ ವಾಲ್ಗೆ ಬಿದ್ದು ಪ್ಯಾರಾಪೆಟ್ ವಾಲ್ ಇಂತ ಈ ಸ್ಲೋಪ್ ಅಲ್ಲಿ ಸ್ಲ್ಯಾಬ್ ಬಿದ್ದು ಸ್ಲ್ಯಾಬ್ಲಿಂತ ನಾವು ಏನ್ ಔಟ್ಲೆಟ್ ಕೊಟ್ಟಿರ್ತಿಲ್ಲ ಅಲ್ಲಿಂದ ಹೊರಗೆ ಹೋಗುತ್ತೆ. ಕೆಲವೊಂದ್ ಕಡೆಗೆ ಏನ್ ಮಾಡ್ಬಿಡ್ತಾರೆ, ಆ ಟೈಪ್ ಸ್ಲೋಪ್ ಕೊಡಂಗ್ ಹೋಗಲ್ಲ, ಡೈರೆಕ್ಟ್ ಪ್ಯಾರಾಫಾಲ್ ವಾಲ್ ಕಟ್ಟಿ ಬಿಡ್ತಾರೆ. ಅವಾಗ ಏನಾಗುತ್ತಾ, ಈ ಪೋರ್ಷನ್ ದಲ್ಲಿ ನೀರು ನಿಂತು ಈ ಪೋರ್ಷನ್ ವೀಕ್ ಆಗುವಂತ ಚಾನ್ಸಸ್ ಇರುತ್ತದೆ. ಅದರಿಂದಾಗಿ ಈ ತರನಾಗಿ ಮಾಡಬೇಡಿ, ಪ್ರಾಪರ್ ಆಗಿ ಸ್ಲೋಪ್ ವಿತ್ ವಾಟರ್ ಪ್ರೂಫಿಂಗ್ ಮಾಡ್ಬೇಕಂತಂದು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸಿಕೊಡುತ್ತೇನೆ. ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.